Hello students, welcome to this session on current affairs. So, the ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಹಾಗೂ ಅನೇಕ ದಿನಪತ್ರಿಕೆಗಳಲ್ಲಿ ಗ್ರೀನ್ ವಾಷಿಂಗ್ ಅರಾವಳಿ ಕ್ರೈಸಿಸ್ ಅಂತ ಹೇಳುವಂತ ವಿಚಾರದ ಬಗ್ಗೆ ಹಾಗೆಯೇ ವಾಟ್ ಕಿಲ್ಡ್ ಮೋಸ್ಟ್ ಇಂಡಿಯನ್ಸ್ ಇನ್ 2023. ಸೊ ಈ ಮಾಹಿತಿಗಳಿಗೆ ಅನುಗುಣವಾಗಿ ನಾವು ಒಂದಷ್ಟು ಪ್ರಶ್ನೆಗಳನ್ನು UPSC KPSC ಮಾಡೆಲ್ ಅಲ್ಲಿ ನಾವು ರಚನೆ ಮಾಡಿದ್ದೇವೆ. ಸೊ ಇದ್ರ ಬೇಸಿಸ್ ಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಸಹಾಯ ಆಗಬಹುದು ಅಂತ ಹೇಳುವಂತ ಒಂದು ದೃಷ್ಟಿಕೋನದಲ್ಲಿ ಈ ಸೆಷನ್ ಅನ್ನು ಈಗ ನಾವು ಪ್ರಾರಂಭ ಮಾಡುವ. ಸೊ ಈ ಆರ್ಟಿಕಲ್ ಇದು 25th ಡಿಸೆಂಬರ್ಗೆ ಬಂದಂತ ಒಂದು ಆರ್ಟಿಕಲ್ ರಿಲೇಟೆಡ್ ಟು ಗ್ರೀನ್ ವಾಷಿಂಗ್. ಸೊ ಗ್ರೀನ್ ವಾಷಿಂಗ್ ಅಂದ್ರೆ ಏನು, ಯಾತಕ್ಕೋಸ್ಕರ ಅದನ್ನು ಅರಾವಳಿ ಇಶ್ಯೂಗೆ ರಿಲೇಟೆಡ್ ಆಗಿ ಆ ಒಂದು ಟೈಟಲ್ ಅನ್ನು ಕೊಟ್ಟು ಆ ರೀತಿಯ ಮಾಹಿತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದನ್ನು ನಾವು ಪ್ರಶ್ನೆಗಳ ಮೂಲಕ ಅರಿತು ಆ ನಂತರ ಇದರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಅನಾಲಿಸಿಸ್ ಮಾಡುವ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಈಗ ಮೊದಲನೇ ಕ್ವೆಶ್ಚನ್ ಹೀಗಿದೆ ನೋಡಿ. ದ ಟರ್ಮ್ ಗ್ರೀನ್ ವಾಷಿಂಗ್ ಇನ್ ಪಬ್ಲಿಕ್ ಪಾಲಿಸಿ ಡಿಸ್ಕೋರ್ಸ್ ಜನರಲಿ ಮೀನ್ಸ್. ಸಾರ್ವಜನಿಕ ನೀತಿ ಸಂವಾದದಲ್ಲಿ ಗ್ರೀನ್ ವಾಷಿಂಗ್ ಎಂಬ ಪದದ ಸಾಮಾನ್ಯ ಅರ್ಥ ಏನು? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ, ಪ್ಲೀಸ್ ಗಿವ್ ಔಟ್ ದ ರೈಟ್ ಆನ್ಸರ್. ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಮಿಸ್ಲೀಡಿಂಗ್ ಕ್ಲೇಮ್ಸ್ ಆಫ್ ಎನ್ವೈರನ್ಮೆಂಟಲ್ ಕಮಿಟ್ಮೆಂಟ್ ವಿದೌಟ್ ಸಬ್ಸ್ಟಾಂಟೇಟಿವ್ ಆಕ್ಷನ್ ಅಂತ ಹೇಳಿಬಿಟ್ಟು. ಅಂದ್ರೆ ಯಾವುದೇ ಗಣನೀಯ ಕ್ರಮವಿಲ್ಲದೆ ಪರಿಸರ ಬದ್ಧತೆಯ ಕುರಿತ ಹಾಗೆ ತಪ್ಪು ದಾರಿಗೆಳೆಯುವಂತ ಒಂದು ಪರಿಸರ ಸ್ನೇಹಿ ಎಂಬ ತಪ್ಪು ಪ್ರತಿಪಾದನೆ ಏನಿದೆ ಅದನ್ನೇ ನಾವು ಗ್ರೀನ್ ವಾಷಿಂಗ್ ಅಂತ ಹೇಳುವಂಥದ್ದು. ಜನರಲ್ ಪ್ಯಾರಲೆನ್ಸ್ ಅಲ್ಲಿ ನೀವೆಲ್ಲ ಐ ವಾಷಿಂಗ್ ಅಂತ ಐ ವಾಶ್ ಮಾಡ್ತಾ ಇರುವುದು ಅಂತ ನೀವು ಕೇಳ್ತಾ ಇರಬಹುದು, ಹೌದಾ ಅಲ್ವಾ? ಏನೋ ತೋರಿಕೆಗೋಸ್ಕರ ಮಾಡ್ತಾ ಇರೋದು. ಸೊ ಅದೇ ರೀತಿ ಗ್ರೀನ್ ವಾಷಿಂಗ್ ಎಂಬ ಪದ ಈ ರೀತಿಯಾಗಿ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿಗೆ ಸಂಬಂಧಿಸಿದಾಗಿ ಕೆಲವೆಲ್ಲ ಮಿಸ್ಲೀಡಿಂಗ್ ಕ್ಲೇಮ್ಸ್ ಗಳೇನಿದೆ ಅದಕ್ಕೆ ಈ ಪದವನ್ನು ಉಪಯೋಗಿಸ್ತಾರೆ. ಸೊ ಹಾಗಾಗಿ ಅರಾವಳಿ ಇಶ್ಯೂಗೆ ರಿಲೇಟೆಡ್ ಆಗಿ ಈ ಪದವನ್ನು ಅಲ್ಲಿ ಯಾಕೆ ಉಲ್ಲೇಖ ಮಾಡಿದ್ದಾರೆ, ಸೊ ಇದರ ಕುರಿತಾಗಿ ಕೂಡ ನಾವು ಇನ್ನಷ್ಟು ವಿಚಾರಗಳನ್ನು ಪ್ರಶ್ನೆಗಳ ಮೂಲಕ ತಿಳಿಯುವಂತ ಪ್ರಯತ್ನ ಮಾಡುವ. ಓಕೆ, ಈಗ ಆಗ್ಲೇ ಹೇಳಿದಾಗೆ ಇಟ್ ಇಸ್ ಸಮಥಿಂಗ್ ಲೈಕ್ ಐ ವಾಷಿಂಗ್. ಓಕೆ, ಐ ವಾಷಿಂಗ್ ಇನ್ ಕಾಮನ್ ಪ್ಯಾರಲೆನ್ಸ್, ಸುಮ್ಮನೆ ಫೇಕ್ ಆಗಿ ಯಾವುದಕ್ಕಾದ್ರೂ ಇಂಪ್ರೆಸ್ ಮಾಡಲಿಕ್ಕೆ ಮಾಡುವಂತ ಒಂದು ವಿಧಾನಕ್ಕೆ ನಾವು ಹೆಚ್ಚಾಗಿ ಇಂಗ್ಲಿಷ್ ನಲ್ಲಿ ಐ ವಾಷಿಂಗ್ ಅಂತ ನಾವು ಹೇಳ್ತೇವೆ. ಸೊ ಅದೇ ರೀತಿ ಗ್ರೀನ್ ವಾಷಿಂಗ್ ಅಂತ ಹೇಳಿದ್ರೆ ಫೇಕ್ ಎನ್ವೈರನ್ಮೆಂಟಲ್ ಕನ್ಸರ್ನ್ ಪರಿಸರದ ಬಗ್ಗೆ ಕನ್ಸರ್ನ್ ಇದೆ ಅಥವಾ ಕಾಳಜಿ ಇದೆ ಅಂತ ತೋರಿಸ್ಕೊಳ್ಳೋದು ಮಾತ್ರ, ಬಟ್ ಹಿಂದೆ ಪರಿಸರ ಸ್ನೇಹಿಯಾಗಿ ಆ ವಿಚಾರ ಇರುವುದಿಲ್ಲ. ಸೊ ಇದಕ್ಕೆ ನಾವು ಮಿಸ್ಲೀಡಿಂಗ್ ಅಂದ್ರೆ ಗ್ರೀನ್ ವಾಷಿಂಗ್ ಅಂತ ಹೇಳುವಂಥದ್ದು. ಓಕೆ, ಸೊ ಇದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೊಂದಷ್ಟು ಕ್ವೆಶನ್ಸ್ ಗಳನ್ನು ನಾವು ಡಿಸ್ಕಸ್ ಮಾಡಿ ಆ ನಂತರ ಇದರ ಆಕ್ಚುಯಲ್ ಸಿಚುವೇಶನ್ ಅನ್ನು ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುವ. ಈಗ ಇದು ಎರಡನೇ ಪ್ರಶ್ನೆ. ಓಕೆ, ಒನ್ ಸೆಕೆಂಡ್. ಇಲ್ಲಿ ದ ಕಾಂಟ್ರವರ್ಸಿ ಓವರ್ ದ ಅರಾವಳಿ ಹಿಲ್ಸ್ ಇನ್ ಲೇಟ್ 2025 ಪ್ರೈಮರಿಲಿ ರಿವಾಲ್ವ್ಸ್ ಅರೌಂಡ್. 2025ರ ಅಂತ್ಯದಲ್ಲಿ ಅರಾವಳಿ ಪರ್ವತ ಅಥವಾ ಬೆಟ್ಟಗಳ ಕುರಿತಾದ ವಿವಾದವು ಪ್ರಾಥಮಿಕವಾಗಿ ಇದರ ಸುತ್ತ ಹಣೆದಿದೆ ಅಂತ ನಾವು ಹೇಳ್ಬೋದು. ಸೊ ಯಾವ ಕಾಂಟ್ರವರ್ಸಿಯ ಸುತ್ತ? ಸೊ ಆಪ್ಷನ್ಸ್ ಕೂಡ ನಿಮ್ಮ ಮೇಲೆ ಇದೆ, ಅಂದ್ರೆ ನಿಮ್ಮ ಮುಂದೆ ಇದೆ. ಸೊ ಈ ಪ್ರಶ್ನೆ ಮೂಲಕ ನಾವು ಆಕ್ಚುಯಲ್ ವಿಷಯ ಗ್ರೀನ್ ವಾಷಿಂಗ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಇಲ್ಲಿ ಮಾಡಬಹುದಾಗಿದೆ. ಓಕೆ, ಸೊ ಇಲ್ಲಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, a new legal definition of the Aravali range that may affect the ecological protections. ಪರಿಸರ ಸಂರಕ್ಷಣೆಯ ಮೇಲೆ ಪರಿಣಾಮ ಬೀರಬಹುದಾದ ಅರಾವಳಿ ಶ್ರೇಣಿಯ ಹೊಸ ಕಾನೂನು ವ್ಯಾಖ್ಯಾನ ಇತ್ತೀಚೆಗೆ ಏನು ಹೊರಬಂದಿದೆ, ಆ ಒಂದು ಏನು ವ್ಯಾಖ್ಯಾನ ಏನಿದೆ ಅದು ಇಡೀ ಈ ಅರಾವಳಿ ಪರ್ವತ ಶ್ರೇಣಿಯ ಸುತ್ತುವರೆದಿರುವಂತಹ ಒಂದು ಇಶ್ಯೂಗೆ ಸಂಬಂಧಿಸಿರುವಂಥದ್ದು. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಸೊ ಇಲ್ಲಿ ದ ಡಿಬೇಟ್ ಸೆಂಟರ್ಸ್ ಆನ್ ರಿವೈಸ್ ಡೆಫಿನಿಷನ್ ಆಫ್ ದ ಅರಾವಳಿ ಹಿಲ್ಸ್. ಸೊ ಅರಾವಳಿ ಪರ್ವತಗಳ ಸುತ್ತಮುತ್ತ ಬಹುತೇಕ ಬಹಳಷ್ಟು ಗಣಿಗಾರಿಕೆ ಇರಬಹುದು. ಅಂಡ್ ನಿಮಗೆ ಗೊತ್ತಿರಬೇಕು, ಅರಾವಳಿ ಪರ್ವತಗಳು ಅಂತ ಹೇಳಿದ್ರೆ ಅದು ನಮ್ಮ ಹಿಮಾಲಯ ಪರ್ವತಗಳಿಗಿಂತಲೂ ಎಷ್ಟೋ ಬಿಲಿಯ ವರ್ಷಗಳ ಬಹಳಷ್ಟು ಪ್ರಾಚೀನವಾದಂತ ಒಂದು ಪರ್ವತ ಶ್ರೇಣಿ ಅದು. ಇನ್ಫ್ಯಾಕ್ಟ್ ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ದ ವರ್ಲ್ಡ್, ಹಾಗೆ ಹೇಳ್ಬೇಕಂತ ಹೇಳಿದ್ರೆ. ಸೊ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ,
100 ಮೀಟರ್ ಹೈಟ್ನ ಒಂದು ಕ್ರೈಟೀರಿಯಾಗೆ ರಿಲೇಟೆಡ್ ಆಗಿ ಅಂದ್ರೆ ಅರಾವಳಿ ಪರ್ವತದ ಸುತ್ತಮುತ್ತ ಗಣಿಗಾರಿಕೆಗೆ ಸಂಬಂಧಿಸಿದಾಗೆ 100 ಮೀಟರ್ಗಿಂತ ಎತ್ತರ ಇರುವ ಬೆಟ್ಟಗಳು ಮಾತ್ರ ಅರಾವಳಿ ಶ್ರೇಣಿಯ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ಹೇಳುವಂತ ಒಂದು ಆ ಹೈಟಿನ ಕ್ರೈಟೀರಿಯಾಗೆ ಏನು ಅದೊಂದು ಅಂಗೀಕಾರ ಕೊಟ್ಟಿದೆ. ಇದು ಎಲ್ಲೋ ಒಂದು ಕಡೆ ಅದರಲ್ಲೂ ನೀವು ಗಮನಿಸಿದ್ರೆ ಈ 100 ಮೀಟರ್ ಹೈಟ್ ಕ್ರೈಟೀರಿಯಾ ನೀವು ಗಮನಿಸಿದ್ರೆ ನೋಡಿ, ನಮ್ಮಲ್ಲಿ ಯಾವಾಗಲೂ ಹೈಟ್ ಅಂತ ಬರುವಾಗ ಅಥವಾ ಯಾವುದೇ ಊರಿನ ಒಂದು ರೀತಿಯ ಹೈಟ್ ಅಂತ ಬರುವಾಗ ಇಟ್ ಈಸ್ ಅಬೌವ್ ಸಿ ಲೆವೆಲ್ ಅಂತ ಹೇಳುವಂತ ಒಂದು ಸ್ಟ್ಯಾಂಡರ್ಡ್ ಐಡಿಯಾ ಇದೆ. ಬಟ್ ಅರಾವಳಿ ಹಿಲ್ಸ್ಗೆ ರಿಲೇಟೆಡ್ ಆಗಿ ಅಬೌವ್ ಸಿ ಲೆವೆಲ್ ಇಷ್ಟು ಮೀಟರ್ ಅಂತ ಅಲ್ಲ, ಅದರ ಸುತ್ತಮುತ್ತಲಿನ ಪರಿಸರದ ಆ ಒಂದು ಭೌಗೋಳಿಕ ಚೌಕಟ್ಟಿನ ಆಧಾರದ ಮೇಲೆ 100 ಮೀಟರ್ಗಿಂತ ಎತ್ತರ ಇದ್ರೆ ಮಾತ್ರ ಅದು ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳುವಂಥದ್ದು. ಸೊ ಇದು ಎಲ್ಲೋ ಒಂದು ಕಡೆ ಗ್ರೀನ್ ವಾಷಿಂಗ್, ಯಾಕಂದ್ರೆ 100 ಮೀಟರ್ ಅಳೆಯುವಂತ ಆ ಒಂದು ವ್ಯವಸ್ಥೆ ಕೂಡ ಎಲ್ಲೋ ಒಂದು ಕಡೆ ಚೌಕಟ್ಟು ಅಂದ್ರೆ ಅದಕ್ಕೊಂದು ಕ್ಲಿಯರ್ ಕಟ್ ಡೆಫಿನಿಷನ್ ಇಲ್ಲ. ಅದಲ್ಲದೆ 100 ಮೀಟರ್ಗಿಂತ ಕಡಿಮೆ ಇರುವಂತಹ ಪರ್ವತ ಶ್ರೇಣಿಗಳು ಅಲ್ಲ ಅಂತ ಹೇಳಿದ್ರೆ ಆ ಅರಾವಳಿ ಪರ್ವತ ಶ್ರೇಣಿಯ ವ್ಯಾಪ್ತಿಗೆ ಬರದಿರುವುದು ಇದು ತುಂಬಾ ನಮ್ಮ ಎನ್ವೈರನ್ಮೆಂಟಲಿಸ್ಟ್ ಇರ್ಬೋದು ಅಥವಾ ಅಲ್ಲಿನ ಲೋಕಲೈಟ್ಸ್ ಗಳಿಗೆ ಅಥವಾ ಒಟ್ಟಾರೆಯಾಗಿ ಇದೊಂದು ತುಂಬಾ ಕಾಳಜಿ ತರುವಂತ ಒಂದು ವಿಷಯ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ನ್ಯೂ ಸುಪ್ರೀಂ ಕೋರ್ಟ್ ಡಿಸಿಷನ್ ಏನ್ ಹೇಳ್ತದೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ವಾ. ರೀಸೆಂಟ್ಲಿ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ accepted a new way to officially define what counts as an Aravali hill. ಸೊ ಅರಾವಳಿ ಪರ್ವತ ಶ್ರೇಣಿಯ ವ್ಯಾಪ್ತಿಗೆ ಬರುವಂತ ಒಂದು 2 ಪ್ರಮುಖವಾಗಿರುವಂತ ಒಂದು ವಿಚಾರವನ್ನು ಅದು ಆಕ್ಸೆಪ್ಟ್ ಮಾಡಿದೆ, ಅಂದ್ರೆ ಅಂಗೀಕಾರ ಮಾಡಿದೆ. ಏನು ಅಂತ ಹೇಳಿದ್ರೆ, ಅರಾವಳಿ ಪರ್ವತ ಶ್ರೇಣಿ ಓನ್ಲಿ ಲ್ಯಾಂಡ್ ಫಾರ್ಮ್ಸ್ ದಟ್ ರೈಸ್ ಅಟ್ ಲೀಸ್ಟ್ 100 meters above the surrounding ground are officially considered as ಅರಾವಳಿ ಹಿಲ್ಸ್. ಸೊ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಸುತ್ತಮುತ್ತ ಇರುವಂತಹ ಬೆಟ್ಟಗಳು ಅಲ್ಲಿನ ಸುತ್ತಮುತ್ತಲಿನ ಭೌಗೋಳಿಕ ಪ್ರದೇಶದಿಂದ 100 ಮೀಟರ್ ಎತ್ತರ ಇದ್ರೆ ಮಾತ್ರ ಅದು ಅರಾವಳಿ ಪರ್ವತ ಶ್ರೇಣಿಯ ಭಾಗವಾಗ್ತದೆ, ಇಲ್ಲದಿದ್ರೆ ಇಲ್ಲ. ಅದು ಮೊದಲನೇದು. ಎರಡನೇದು, 2 or more of these hills within 500 meters of each other are considered as a range. ಈ 2-3 ಬೆಟ್ಟಗಳಿದೆ, ಅದು 500 ಮೀಟರ್ ವ್ಯಾಪ್ತಿಯಲ್ಲಿದ್ರೆ ಮಾತ್ರ ಅದು ಪರ್ವತ ಶ್ರೇಣಿಯ ವ್ಯಾಪ್ತಿಗೆ ಬರ್ತದೆ, ಇಲ್ಲದಿದ್ರೆ ಇಲ್ಲ. ಇದರ ಅರ್ಥ ಇದು ಒಂದು ರೀತಿ ಎಲ್ಲೋ ನಾವು ಈ ಮೈನಿಂಗ್ ಮಾಫಿಯಾ ಇರ್ಬೋದು ಅಥವಾ ಗಣಿಗಾರಿಕೆಗೆ ಸಂಬಂಧಿಸಿದ ಈ ವೆಸ್ಟೆಡ್ ಇಂಟ್ರೆಸ್ಟ್ ಅಥವಾ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ನಾವು ಅವಕಾಶ ಮಾಡಿಕೊಟ್ಟಂತ ರೀತಿಯಲ್ಲಿ ಈ ಒಂದು ವ್ಯಾಖ್ಯಾನದ ಹಿನ್ನೆಲೆ ಅಡಗಿ ಕೂತಿದೆ. ಸೊ ಹಾಗಾಗಿ ಇದಕ್ಕೆ ಅಲ್ಲಿನ ಬೇರೆ ಬೇರೆ ರಾಜ್ಯದಲ್ಲಿ ಅಥವಾ ಅರಾವಳಿ ಎನ್ವೈರನ್ಮೆಂಟಲಿಸ್ಟ್ ಇರ್ಬೋದು ಹಾಗೆ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಇವರು ತುಂಬಾನೇ ಇದರ ಕುರಿತಾಗಿ ಜನಮಾನಸವೇ ಅಂತ ಹೇಳ್ಬೋದು. ದೇ ಆರ್ ಆಲ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದಿಸ್ ಪರ್ಟಿಕ್ಯುಲರ್ ಡೆಫಿನಿಷನ್. ಓಕೆ, ಸೊ ಈ ವ್ಯವಸ್ಥೆಯ ಕುರಿತಾಗಿ ಇದು ಒಂದು ಲೆಕ್ಕದಲ್ಲಿ ನಿಮಗೆ ನೋಡುವಾಗ ಡೋಂಟ್ ಯು ಥಿಂಕ್ ಇಟ್ ಈಸ್ ಲೈಕ್ ಅ ಗ್ರೀನ್ ವಾಷಿಂಗ್ ಸಿಚುವೇಶನ್? ಯಾಕಂದ್ರೆ ಅರಾವಳಿ ಪ್ರಾಂತ್ಯ ಅಂತ ಹೇಳಿದ್ರೆ ಮೊದಲನೇದು ಇಲ್ಲಿ ನೀವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲೇ ಹಾಗೂ ನಮ್ಮ ದೇಶದಲ್ಲೇ ಅತ್ಯಂತ ಪ್ರಾಚೀನ ಪರ್ವತ ಶ್ರೇಣಿಗಳಲ್ಲಿ ಅದು ಒಂದು, ಇನ್ಫ್ಯಾಕ್ಟ್ ಓಲ್ಡರ್ ದನ್ ದ ಹಿಮಾಲಯಾಸ್. ಎರಡನೇದು, ಈ ಅರಾವಳಿ ಪರ್ವತ ಶ್ರೇಣಿಯ ಪ್ರಾಂತ್ಯ ಅಂದ್ರೆ ಆ ಪ್ರಾಂತ್ಯ ತುಂಬಾನೇ ಇಕಲಾಜಿಕಲ್ ಸೆನ್ಸಿಟಿವ್ ಆಗಿದೆ. ಎಷ್ಟೋ ಒಂದು ರೀತಿಯ ಅಂದ್ರೆ ಥಾರ್ ಮರುಭೂಮಿಗೂ ಈಚೆ ಕಡೆ ಇರುವಂತಹ ಒಂದು ನಿಟ್ಟಿನಲ್ಲಿ ಇದೊಂದು ರೀತಿ ಏನ್ ಹೇಳುದು, ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಆಗಿ ಇದು ನಮ್ಮ ದೇಶಕ್ಕೆ ಅಂದ್ರೆ ಆ ಭಾಗದಲ್ಲಿ ಇದು ರೂಪುಗೊಂಡಿದೆ. ಸೊ ಹಾಗಾಗಿ ಇಲ್ಲಿನ ಫ್ಲೋರಾ ಫೌನಾ ಇರ್ಬೋದು ಅಥವಾ ಅದರ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಿಸುವುದು ಈ ವ್ಯಾಖ್ಯಾನದ ಅಡಿಯಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಸೊ ಹಾಗಾಗಿ ಇದರ ಸುತ್ತ ಬಹಳಷ್ಟು ಒಂದು ರೀತಿಯ ಪ್ರೊಟೆಸ್ಟ್ಗಳು ನಮಗೆ ಕೇಳಿ ಬರ್ತಾ ಇದೆ. ಈಗ 3ನೇ ಪ್ರಶ್ನೆ ನೋಡಿ, ಇವೆಲ್ಲ ಇವತ್ತು ಈ ಒಂದು ಇಶ್ಯೂಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳೇ. ಯಾಕಂದ್ರೆ ಒಂದು ಇಶ್ಯೂ ಅಂತ ಹೇಳುವಾಗ ನೀವು ಗಮನಿಸಿದ್ರೆ ಎಷ್ಟೆಲ್ಲ ನಮಗೆ ಮಾಹಿತಿಗಳು ಇದ್ರ ಸುತ್ತಮುತ್ತ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ರೀತಿ ನಿಮ್ಗೆ ಇಲ್ಲಿ ಉದಾಹರಣೆ. ಒಂದು ರಿಲೇಟೆಡ್ ಮಾಹಿತಿ ನಮಗೆ ನ್ಯೂಸ್ ಪೇಪರ್ ಅಥವಾ ಎಲ್ಲಾದ್ರೂ ಸಿಗುವಾಗ ಒಂದಷ್ಟು ವಿವರಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅಥವಾ ಅದ್ರ ಸುತ್ತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರಬಹುದು ಅಂತ ಹೇಳಲಿಕ್ಕೆ ಇದೊಂದು ರೀತಿಯ ನಿಮಗೆ ಒಂದು ಸ್ಯಾಂಪಲ್ ಅಂತ ನಾನು ಹೇಳ್ತೇನೆ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಲೊಕೇಶನ್ ಅಂಡ್ ಓರಿಯಂಟೇಷನ್ ಆಫ್ ದ ಅರಾವಳಿ ರೇಂಜ್? ದೃಷ್ಟಿಕೋನ ಅಂತ ಬರೋದಿಲ್ಲ, ಸಾರಿ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಅರಾವಳಿ ಶ್ರೇಣಿಯ ಸ್ಥಳವನ್ನು ಸರಿಯಾಗಿ ವಿವರಿಸುತ್ತದೆ? ಓಕೆ, ಇದು ಒಂದು ಸ್ವಲ್ಪ ಈಸಿಯೇ ಇದೆ. ಡೆಫಿನೆಟ್ಲಿ ಇವು ಯಾವುವೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ.
ಗುಜರಾತ್ನಿಂದ ದೆಹಲಿಯವರೆಗೆ ಪಶ್ಚಿಮ ಭಾರತಾದ್ಯಂತ ನೈಋತ್ಯ ಈಶಾನ್ಯಕ್ಕೆ ಇದು ಸಾಗುವಂತ ಈ ಪರ್ವತ ಶ್ರೇಣಿಯನ್ನೇ ನಾವು ಅರಾವಳಿ ಪರ್ವತ ಶ್ರೇಣಿ ಅಂತ ಹೇಳುವಂಥದ್ದು. ಸೊ ಇಲ್ಲಿ ನೀವು ಗಮನಿಸಬಹುದು ನೋಡಿ, ಗುಜರಾತ್ನ ಸ್ವಲ್ಪ ಭಾಗದಲ್ಲಿ ಇಲ್ಲಿ ಪ್ರಾರಂಭಗೊಳ್ತದೆ. ಇಲ್ಲಿಂದ ಪ್ರಾರಂಭಗೊಂಡು ಸರಿಸುಮಾರು ರಾಜಸ್ಥಾನದ ಹೆಚ್ಚುವರಿ ಭಾಗ, ಹಾಗೆಯೇ ಹರಿಯಾಣ ಹಾಗೂ ಡೆಲ್ಲಿವರೆಗೆ, ಡೆಲ್ಲಿಯ ರೆಜಿನಾ ಹಿಲ್ಸ್ ಎಲ್ಲ ಈ ಪರ್ವತ ಶ್ರೇಣಿಯ ಭಾಗದಲ್ಲೇ ಬರುವಂಥದ್ದು. ಸೊ ಅಲ್ಲಿ ತನಕ ಇದು ವಿಸ್ತರಿಸಿದೆ. ಓಕೆ, ಸೊ it runs southwest, northeast across the western India from Gujarat to Delhi, and you can see majority of the Aravali hills it is stretched in Rajasthan. ಇದು ಕೂಡ ನೀವು ಗಮನದಲ್ಲಿರಬೇಕು. ಹಾಗೂ ಗುಜರಾತ್, ರಾಜಸ್ಥಾನ, ಹರಿಯಾಣ, ಡೆಲ್ಲಿ ಈ ಒಂದು 4 ರಾಜ್ಯಗಳಲ್ಲಿ 3 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದು ವ್ಯಾಪಿಸಿಕೊಂಡಿದೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇಲ್ಲಿ ನೀವು ನೋಡಬಹುದು, ಇಟ್ ಇಸ್ ಒನ್ ಆಫ್ ದ world's oldest fold mountain systems, and it extends to Delhi, Haryana, Rajasthan and Gujarat, and majority of the range lies in Rajasthan, and also it acts as a natural geological and ecological shield in northwestern India. ಸೊ ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಇದೊಂದು ರೀತಿ ರಕ್ಷಾ ಕವಚವಾಗಿ ಈ ಒಂದು ಪರ್ವತ ಶ್ರೇಣಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ರಕ್ಷಾ ಕವಚ ಅಂತ ಹೇಳಿದ್ರೆ ಆ ಮರುಭೂಮಿಯ ಒಂದು ರೀತಿಯ ಉಷ್ಣ ಅಲೆಗಳು ಇರ್ಬೋದು ಅಥವಾ ಸ್ಟಾರ್ಮ್ ವಿಂಡ್ಸ್ ಗಳಿರ್ಬೋದು, ಅದರಿಂದ ಇದೊಂದು ಬ್ಯಾರಿಯರ್ ಅಥವಾ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ. 4ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಒರಿಜಿನೇಟ್ ಫ್ರಮ್ ದ ಅರಾವಳಿ ರೇಂಜ್? ಈ ಕೆಳಗಿನ ಯಾವ ನದಿಗಳು ಅರಾವಳಿ ಶ್ರೇಣಿಯಿಂದ ಹುಟ್ಟುತ್ತವೆ? ಇಲ್ಲಿ ಕೂಡ ಆಪ್ಷನ್ಸ್ ತುಂಬಾನೇ ಸಿಂಪಲ್ ಆಗಿ ನಾನು ಹಾಕಿದ್ದೇನೆ. ಸೊ ಜಸ್ಟ್ ಟು ಮೇಕ್ ಯು acquainted with this particular ಅರಾವಳಿ ರೇಂಜ್. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಓಕೆ, ಸೊ ಡೆಫಿನೆಟ್ಲಿ ಗಂಗಾ ಯಮುನಾ ಚಾನ್ಸ್ ಇಲ್ಲ. ಇಂಡಸ್ ಸಟ್ಲೇಜ್ ಆಲ್ಸೋ ಡಸಂಟ್ ಕಮ್ ವಿದಿನ್ ದಿಸ್ ಆಂಬಿಟ್. ಡೆಫಿನೆಟ್ಲಿ ಬ್ರಹ್ಮಪುತ್ರ ಅಂಡ್ ಬಾರಾಕ್ ಆಗುತ್ತೂ ಬರುವುದಿಲ್ಲ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವ ಉತ್ತರ. ಬಾನಸ್, Luni and Sabarmati. So these 3 rivers, they originate from the Aravali range. ಈಗ ಇಲ್ಲಿ ನೀವು ಮ್ಯಾಪ್ ಅಲ್ಲಿ ನೀಟಾಗಿ ಗಮನಿಸ್ತೀರಿ. ಸೊ ಇಲ್ಲಿ ಲೂನಿ ಅಂತ ಹೇಳುವಂತ ಈ ನದಿ ಇದೆಯಲ್ಲ, ಇದು ಎಂಟೈರ್ ಆಗಿ ನೀವು ಗಮನಿಸಿದ್ರೆ ಇದು ರಾಜಸ್ಥಾನದಲ್ಲಿ ಹರಿಯುವಂತ ನದಿ. ಹಾಗೂ ಇದರ ಒಂದು ಅದರ ಸೋರ್ಸ್ ಇದೆಯಲ್ಲ, ಇಲ್ಲಿ ನೀವು ಗಮನಿಸಿ ನೋಡಿ, ಅರಾವಳಿ ಪ್ರಾಂತ್ಯ ಇಲ್ಲಿ ಬರ್ತದೆ, ಹೌದಾ ಅಲ್ವಾ? ಹೀಗೆ ಬರ್ತದೆ. ಸೊ ಇದರ ಬೇಸ್ ಅಂದ್ರೆ ಇದರ ಹುಟ್ಟು ಅಲ್ಲಿ ಅರಾವಳಿ ಪ್ರಾಂತ್ಯದಲ್ಲೇ ಇರುವಂತದ್ದು. ಹಾಗೂ ಇದು ರಾಜಸ್ಥಾನದ ಅತಿ ಲಾಂಗೆಸ್ಟ್ ರಿವರ್ ಅಂತ ಹೇಳ್ಬೋದು. ಇದು ಅರಾವಳಿಯ ಪುಷ್ಕರ್ ವ್ಯಾಲಿ ಹತ್ರ ಇದರ ಉಗಮ ಆಗುತ್ತೆ. ಹಾಗೂ ಇದು ಪೂರ್ತಿಯಾಗಿ ನೀವು ಗಮನಿಸಿದ್ರೆ ನೋಡಿ, ಇದು ತಾರ್ ಮರುಭೂಮಿಯಲ್ಲೇ ಇದು ಹರಿದು ಆನಂತರ ರಾಜಸ್ಥಾನದಲ್ಲಿ ಇದು ಹರಿಯುವಂಥದ್ದು. ಮತ್ತು ತಾರ್ ಮರುಭೂಮಿಯಲ್ಲೇ ಅದು ಅಲ್ಲಿ ಇಂಗುವುದು ಅಂತ ಹೇಳ್ತೇವಲ್ಲ, ಬಿಕಾಸ್ ಇಟ್ ಡೈರೆಕ್ಟ್ಲಿ ಡಸಂಟ್ ಗೆಟ್ ಇನ್ಸೈಡ್ ದ ಅರೇಬಿಯನ್ ಸಿ, ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಅದು ಪೂರ್ತಿಯಾಗಿ ಅದು ನೇರವಾಗಿ ಅದು ಸೇರುವುದಿಲ್ಲ. ಸೊ ಇಟ್ ಡ್ರೈನ್ಸ್ ಇನ್ ಟು ದ ತಾರ್ ಡೆಸರ್ಟ್. ಸೊ ದಿಸ್ ಈಸ್ ಒನ್ ಸ್ಪೆಷಾಲಿಟಿ ಅಬೌಟ್ ಲೂನಿ ರಿವರ್. ಇನ್ನೊಂದು ನೀವು ನೋಡಿದ್ರೆ ಬಾನಸ್ ನದಿ, ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಇದೆ ನೋಡಿ ಬಾನಸ್ ನದಿ. ಸೊ ಬಾನಸ್ ನದಿ ಬೇಸಿಕಲಿ ಈ ಚಂಬಲ್ ನದಿಯ ಒಂದು ಉಪನದಿಯಾಗಿರ್ತದೆ. ಹಾಗೂ ಇದು ಈ ಕಡೆ ರಾಜಸ್ಥಾನದಲ್ಲಿ ಹರಿದು ಆನಂತರ ಇದು ಮುಂದೆ ಹೋಗಿ ಇಲ್ಲಿ ಗಮನಿಸಬಹುದು ಚಂಬಲ್ ನದಿಯನ್ನು ಸೇರ್ತದೆ. ಸೊ ಇದು ಚಂಬಲ್ ನದಿಯ ಒಂದು ಉಪನದಿಯಾಗಿದೆ. ಚಂಬಲ್ ನದಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಯಮುನಾ ನದಿಯ ಒಂದು ಉಪನದಿಯಾಗಿದ್ದು, ಹಾಗೂ ಯಮುನಾ ನದಿ ಗಂಗಾ ನದಿಯ ಒಂದು ಬಹುದೊಡ್ಡ ಉಪನದಿಯಾಗಿದೆ. ಸೊ ಬೇಸಿಕಲಿ ಬಾನಸ್ ಈಸ್ ಅ ಟ್ರಿಬ್ಯೂಟರಿ ಆಫ್ ಚಂಬಲ್ ರಿವರ್. ಈ ಬಾನಸ್ ಕೂಡ ಅಷ್ಟೇ, ಇದು ರಾಜಸ್ಥಾನದಲ್ಲಿ ಮಾತ್ರ ಇದು ಹರಿಯುವಂತಹ ಒಂದು ನದಿ. ನೆಕ್ಸ್ಟ್ ಬರುವಂತದ್ದು ಸಾಬರ್ಮತಿ ನದಿ, ಇಲ್ಲಿದೆ ನೋಡಿ. ಈ ಸಾಬರ್ಮತಿ ನದಿ ಇದು ಬೇಸಿಕಲಿ ರಾಜಸ್ಥಾನ ಮತ್ತು ಗುಜರಾತ್ 2 ರಾಜ್ಯಗಳಲ್ಲಿ ಹರಿತದೆ. ಆನಂತರ ಇದು ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ಅಹಮದಾಬಾದ್ ಇರ್ಬೋದು, ಗಾಂಧಿನಗರ, ಈ ಎಲ್ಲ ಮಹಾನಗರಗಳು ಈ ನಮ್ಮ ಸಬರ್ಮತಿ ನದಿಯ ದಂಡೆಯಲ್ಲಿ ಇರುವಂಥದ್ದು. ಸೊ ಇದು ಬೇಸಿಕಲಿ ಇದರ ಹುಟ್ಟು ಆಗ್ಲೇ ಹೇಳಿದಾಗೆ ಅರಾವಳಿ ಪ್ರಾಂತ್ಯದ ಉದಯ್ಪುರ್ ನ ಆ ಭಾಗದಲ್ಲಿ ಇದರ ಉಗಮ ಇರುವಂಥದ್ದು. ಮತ್ತು ರಾಜಸ್ಥಾನ, ಗುಜರಾತ್ 2 ರಾಜ್ಯಗಳಲ್ಲಿ ಹರಿದು ಆನಂತರ ಅದು ಅರಬ್ಬಿ ಸಮುದ್ರವನ್ನು ಸೇರುವಂಥದ್ದು. ಸೊ ಬೇಸಿಕಲಿ ಬಾನಸ್, ಲೂನಿ ಅಂಡ್ ಸಬರ್ಮತಿ, they originate in Aravali hills and they support the regional water needs in the surrounding areas. 5ನೇ ಪ್ರಶ್ನೆ, the Guru Shikhar summit, which has the greatest height in the Aravali system, is situated in which of the following areas? ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಿರುವಂತಹ ಗುರು ಶಿಖರವು ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ?
ಸೊ ಇಲ್ಲಿ ನೀವು ಗಮನಿಸಿದ್ರೆ ಎಲ್ಲವೂ ಕೂಡ ಅರಾವಳಿ ರೇಂಜ್ನ ಪ್ರಾಂತ್ಯದಲ್ಲೇ ಇರುವಂತಹ ಒಂದು ಭಾಗಗಳು. ಫಾರ್ ಎಕ್ಸಾಂಪಲ್ ಈ ಒಂದು ಇಂಥ ಪ್ರಶ್ನೆಗಳಲ್ಲಿ ಈಸಿಯಾಗಿ ನಿಮಗೆ ಕಂಡು ಹಿಡಿಯಲಿಕ್ಕೆ ಆಗ್ತದೆ, ಯಾಕಂದ್ರೆ ಅದರ ಲೊಕೇಶನ್ ಬೇರೆ ಬೇರೆ ಕಡೆ ಇರ್ತದೆ. ಸೊ ಬೇಸಿಕ್ ಆಗಿ ಸ್ವಲ್ಪ ಐಡಿಯಾ ಇರುವವರಿಗೆ ಈ ಕ್ವೆಶನ್ಸ್ಗಳಿಗೆ ನೀಟಾಗಿ ಆನ್ಸರ್ ಮಾಡಬಹುದು. ಬಟ್ ಈ ರೀತಿಯ ಕ್ವೆಶನ್ಸ್ಗಳಿರುವಾಗ ಅಂದ್ರೆ ಅದೇ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಲೊಕೇಶನ್ಸ್ ಅನ್ನು ಕೇಳುವಾಗ ಸ್ವಲ್ಪ ಇದು ಕನ್ಫ್ಯೂಸಿಂಗ್ ಆಗುತ್ತೆ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಹಿಯರ್? ಗುರು ಶಿಖರ್ ಸಮಿಟ್. ಅರಾವಳಿ ಪರ್ವತ ಶ್ರೇಣಿಯ ಅತಿ ಎತ್ತರದ ಶಿಖರವೇ ಗುರು ಶಿಖರ್. ಓಕೆ, ಸೊ ಅದು ಯಾವ ಭಾಗದಲ್ಲಿದೆ? Okay, for this the right answer is option A, Mount Abu Pradesha. It's in the Mount Abu region. So option A here is the right answer. So you can't bodo. So Guru Shikhar, which is located near Mount Abu in the Aravali range, its peak is about 1722 meters above sea level. Okay, so it is one of the highest. ಇಲ್ಲಿ ನಾನು ಗ್ರೀನ್ ಕಲರ್ ಅಲ್ಲಿ ಎನ್ಸರ್ಕಲ್ ಮಾಡಿದ್ದೇನೆ ನೋಡಿ, ಇದೇ ಗುರು ಶಿಖರ್. ಇದು ಮೌಂಟ್ ಆಬು ಭಾಗದಲ್ಲಿ ಇರುವಂತದ್ದು. Okay, so this is the right answer. Next, ಆರನೇ ಪ್ರಶ್ನೆ. Which of the following protected areas are located within the Aravali range? ಈ ಕೆಳಗಿನ ಯಾವ ಸಂರಕ್ಷಿತ ಪ್ರದೇಶಗಳು ಅರಾವಳಿ ಶ್ರೇಣಿಯೊಳಗೆ ಇವೆ? ಇದು ಕೂಡ ಆಪ್ಷನ್ಸ್ ತುಂಬಾನೇ ಅಂದ್ರೆ ಇಟ್ ಈಸ್ ಡೈವರ್ಸಿಫೈಡ್. ಸೊ ಹಾಗಾಗಿ ಬೇಸಿಕ್ ಜನರಲ್ ನಾಲೆಜ್ ಇರುವವರಿಗೆ ಇದನ್ನು ಅಂದ್ರೆ ಪತ್ತೆ ಹಚ್ಚಲಿಕ್ಕೆ, ಅಂದ್ರೆ ಆಪ್ಷನ್ ಅನ್ನು ಪತ್ತೆ ಹಚ್ಚಲಿಕ್ಕೆ ತುಂಬಾ ಸುಲಭ ಆಗಿರ್ತದೆ. ಓಕೆ, ಇದಕ್ಕೆ ಸರಿ ಉತ್ತರ ಯಾವ್ದು ಹೇಳಿ? ಜಿಮ್ ಕಾರ್ಬೆಟ್ ಅಂತ ಹೇಳುವಾಗ ಉತ್ತರಾಖಂಡ್ ಬರುತ್ತೆ. ಸುಂದರ್ಬನ್, ಖಾಜಿರಂಗ ಅಂದ್ರೆ ಅಸ್ಸಾಂ, ಸುಂದರ್ಬನ್ ಅಂದ್ರೆ ಪಶ್ಚಿಮ ಬಂಗಾಳ. ಸೊ ಡೆಫಿನೆಟ್ಲಿ ದ ಲೆಫ್ಟ್ ಔಟ್ ಆಪ್ಷನ್ ಇಸ್ ಸಾರಿಸ್ಕಾ. ಸೊ ಸಾರಿಸ್ಕಾ ಟೈಗರ್ ರಿಸರ್ವ್ ಏನಿದೆ ಈ ಏರಿಯಾ ಅರಾವಳಿ ಪ್ರಾಂತ್ಯದ ಭಾಗದಲ್ಲಿ ಇರುವಂತದ್ದು. ಸೊ ಆಪ್ಷನ್ ಸಿ ಹಿಯರ್ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ. ಸೊ ಇದು ಅರಾವಳಿ ಪ್ರಾಂತ್ಯಗಳು, ಅರಾವಳಿ ಪರ್ವತ ಶ್ರೇಣಿ ಪ್ರಾಂತ್ಯಗಳು. ಸೊ ಸಾರಿಸ್ಕಾ ಅಂತ ಹೇಳುವಂತ ಈ ಒಂದು ಟೈಗರ್ ರಿಸರ್ವ್ ಇದೆಯಲ್ಲ, ಇದು ಇಲ್ಲೇ ಇರುವಂತದ್ದು. ಓಕೆ ಓಕೆ ಈ ಸಾರಿಸ್ಕಾ ಟೈಗರ್ ರಿಸರ್ವ್ ನ ಇನ್ನು ಕೆಲವೆಲ್ಲ ವಿಶೇಷತೆಗಳು ಏನು ಅಂತ ಹೇಳಿದ್ರೆ, ಇಟ್ ಈಸ್ ಅ ಫಸ್ಟ್ ರಿಸರ್ವ್ ಇನ್ ದ ವರ್ಲ್ಡ್ ವಿತ್ ಸಕ್ಸಸ್ಫುಲಿ ರಿಲೊಕೇಟೆಡ್ ಟೈಗರ್ಸ್. ಅಂದ್ರೆ ಇದು ಇಡೀ ವಿಶ್ವದಲ್ಲೇ ಹುಲಿಗಳನ್ನು ಒಂದು ಪ್ರಾಂತ್ಯದಿಂದ ಇನ್ನೊಂದು ಏನು ಹೇಳುದು ಮೀಸಲು ಪ್ರದೇಶಕ್ಕೆ ರಿಲೊಕೇಟ್ ಮಾಡಿದಂತ ನಿದರ್ಶನದಲ್ಲಿ ಇದು ಪ್ರಥಮ ಬಾರಿ. ಅಂದು ಸಕ್ಸಸ್ಫುಲ್ ಅಂದ್ರೆ ರಿಲೊಕೇಟ್ ಮಾಡಿದಂತ ಹುಲಿಗಳು ಅಲ್ಲಿ ಆರಾಮದಲ್ಲಿ ಅಂದ್ರೆ ದೇ ಹ್ಯಾವ್ ಡ್ವೆಲ್ಡ್ ದೇರ್. ಸೊ ಹಾಗಾಗಿ ದಿಸ್ ಇಸ್ ದ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಸೊ ಟೈಗರ್ಸ್ ವೇ ಮೂವ್ಡ್ ಫ್ರಮ್ ಒನ್ ಫಾರೆಸ್ಟ್ ರಿಸರ್ವ್ ಟು ದಿಸ್ ರಿಸರ್ವ್. ಅಂದ್ರೆ ಬೇಸಿಕಲಿ ಈ ನಮ್ಮ ರಾಣತಂಬೋರ್ ಟೈಗರ್ ರಿಸರ್ವ್ ಇದೆಯಲ್ಲ, ಇಲ್ಲಿಂದ ಪ್ರಥಮ ಬಾರಿಗೆ ಹುಲಿಗಳನ್ನು ಸಾರಿಸ್ಕಾ ಟೈಗರ್ ರಿಸರ್ವ್ಗೆ ಶಿಫ್ಟ್ ಮಾಡಲಾಯಿತು. ಹಾಗೂ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್. ಇದು ತೋರಿಸಿಕೊಟ್ಟಿತ್ತು ಟೈಗರ್ಸ್ ಗಳನ್ನು ಈ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಒಂದು ಪ್ರದೇಶದಿಂದ ಅಥವಾ ಹುಲಿ ಮೀಸಲು ಪ್ರದೇಶದಿಂದ ಇನ್ನೊಂದು ಕಡೆಗೆ ನಾವು ರಿಲೊಕೇಟ್ ಮಾಡಬಹುದು ಅಂತ ಹೇಳುವಂಥದ್ದು. ಹಾಗೂ ರಿಲೊಕೇಶನ್ ಸಕ್ಸಸ್ಫುಲ್ ಅಂತ ಹೇಳಿದ್ರೆ ಅಲ್ಲಿ ರಿಲೊಕೇಟ್ ಆದಂತ ಹುಲಿಗಳು ಸರ್ವೈವ್ ಆಗಿದೆ, ಹೊಸ ರೀತಿಯ ಪರಿಸರಕ್ಕೆ ಅಡಾಪ್ಟ್ ಆಗಿದೆ ಮತ್ತು ಅಲ್ಲಿ ಅದು ಮರಿಗಳನ್ನು ಮಾಡಿ ಅದರ ಸಂಖ್ಯೆ ಹೆಚ್ಚಳ ಆಗಿದೆ. ಸೊ ಇವೆಲ್ಲ ಪಾಸಿಟಿವ್ ಸೈನ್ಸ್ ಅಥವಾ ಸಕ್ಸಸ್ಫುಲ್ ರಿಲೊಕೇಶನ್ ಇಸ್ ಸಕ್ಸಸ್ಫುಲ್ ಅಂತ ಹೇಳುವಂಥದ್ದು. ಸೊ ಈ ನಿಟ್ಟಿನಲ್ಲಿ ರಾಣತಂಬೋರ್ ತುಂಬಾ ಏನು ಅದು ದೂರ ಏನಿಲ್ಲ, ರಾಜಸ್ಥಾನದ ಒಳಗೆ ಹೆಚ್ಚು ಕಡಿಮೆ ಇರುವಂಥದ್ದು. ಸೊ ಇದು ಒಂದು ಸಾರಿಸ್ಕಾ ಟೈಗರ್ ರಿಸರ್ವ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಹೆಚ್ಚುವರಿ ಮಾಹಿತಿ. ಬಾಕಿ ಮಾಹಿತಿಗಳೆಲ್ಲ ತುಂಬಾ ಕಾಮನ್ ಆಗಿರುವಂಥದ್ದು. ಬಟ್ ದಿಸ್ ಈಸ್ ಆಲ್ಸೋ ದ ಫಸ್ಟ್ ರಿಸರ್ವ್ ಇನ್ ದ ವರ್ಲ್ಡ್ where the relocated tigers have been successfully, they were successful in adapting to the environment there. So ಯಾವ ಟೈಗರ್ ರಿಸರ್ವ್ ಇಂದ ಅದನ್ನು ರಿಲೊಕೇಟ್ ಮಾಡಿದ್ರು? ಫ್ರಮ್ ರಾಣತಂಬೋರ್ ಟೈಗರ್ ರಿಸರ್ವ್, which again is in Rajasthan. Okay. The Aravali range plays a role in air pollution control in Delhi NCR by. So ದೆಹಲಿ NCR ನಲ್ಲಿ ವಾಯು ಮಾಲಿನ್ಯ ನಿಯಂತ್ರಣದಲ್ಲಿ ಅರಾವಳಿ ಶ್ರೇಣಿಯ ಈ ಕೆಳಗಿನ ಪಾತ್ರ ಯಾವ ಮೂಲಕ ಅಂದ್ರೆ ಪಾತ್ರ ವಹಿಸ್ತದೆ? ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಿಸಿದಾಗೆ ಅರಾವಳಿ ಶ್ರೇಣಿ ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತ ಹೇಳಿ. ಓಕೆ, ಸೊ ಇಷ್ಟೆಲ್ಲ ನಾವು ಆವಾಗಲೇ ಒಂದು ಪೀಠಿಕೆ ಕೊಟ್ಟಾಗ ಹೆಚ್ಚಿನವರಿಗೆ ಇದರಲ್ಲಿ ಗೊತ್ತಿರ್ತದೆ. ಸೊ ಇದರಲ್ಲಿ ಆಪ್ಷನ್ ಯಾವುದು?
ಓಕೆ, ಇಲ್ಲಿ ಆಪ್ಷನ್ ಬಿ ಹಿಯರ್ ಅಗೇನ್ ಇಸ್ ದ ರೈಟ್ ಆನ್ಸರ್. ಧೂಳಿನ ಬಿರುಗಾಳಿಗಳನ್ನು ಕಡಿಮೆ ಮಾಡುವ ಮೂಲಕ ಗಾಳಿಗೆ ತಡೆಗೋಡೆಯಾಗಿ ಇದು ಕಾರ್ಯನಿರ್ವಹಿಸಿದೆ. ಸ್ಪೆಷಲಿ ನಮ್ಮ ಹರಿಯಾಣ, ಡೆಲ್ಲಿ ಆ ಭಾಗದಲ್ಲಿ ಈ ಅರಾವಳಿ ರೇಂಜ್ ಇಂದಾಗಿ ಈ ರೀತಿಯ ಥಾರ್ ಮರುಭೂಮಿಯಿಂದ ಬರುವಂತಹ ಡಸ್ಟ್ ಸ್ಟಾರ್ಮ್ಸ್ಗಳಿಗೆ ಒಂದು ರಕ್ಷಾ ಕವಚವಾಗಿ ಇದು ಕೆಲಸ ಮಾಡ್ತದೆ. ನೀವು ನೋಡಬಹುದು. ಸೊ ಬೇಸಿಕಲಿ ದ ಅರಾವಳಿ ಹಿಲ್ಸ್ ಆರ್ ವೆರಿ ಕ್ರಿಟಿಕಲ್ ಫಾರ್ ಡೆಲ್ಲಿ, Haryana region because they help in controlling air pollution, support groundwater recharge. ಸೊ ಆ ಭಾಗದಲ್ಲಿರುವಂಥ ಹಸಿರು ವನಗಳಿರ್ಬೋದು, ಅದೆಲ್ಲೋ ಅಲ್ಲಿ ವಾಟರ್ ಡೆಫಿಸಿಟ್ ಆದಂಥ ಏರಿಯಾಗಳಿಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಲಿಕ್ಕೆ ಮತ್ತು ಎಷ್ಟೋ ಜೀವ ವೈವಿಧ್ಯತೆಗಳ ಸಂಕುಲಗಳು ಕೂಡ ಆ ಭಾಗದಲ್ಲಿ ಇರುವ ಕಾರಣ ಅರಾವಳಿ ಪ್ರದೇಶಗಳು ನಿಜವಾಗಿ ಬೇಕು. ಈಗ ಇದು ಅರಾವಳಿ ಪ್ರದೇಶಕ್ಕೆ ಅಥವಾ ಅರಾವಳಿ ಇಶ್ಯೂಗೆ ರಿಲೇಟೆಡ್ ಆಗಿರುವಂಥ ಒಂದಷ್ಟು ಪ್ರಶ್ನೆಗಳು. ಈಗ ಇನ್ನೊಂದು ಆರ್ಟಿಕಲ್, ಅದು 26ನೇ ಡಿಸೆಂಬರ್ 2025ಗೆ ಬಂದಿರುವಂಥದ್ದು. ಇಟ್ ಈಸ್ ರಿಲೇಟೆಡ್ ಟು ಸರ್ಕ್ಯುಲೇಟರಿ ಸಿಸ್ಟಮ್ ಏಲ್ಮೆಂಟ್ಸ್ ಕಾಸ್ಟ್ ಮೋಸ್ಟ್ ಡೆತ್ಸ್ ಇನ್ 2023 ಅಂತ ಹೇಳುವಂಥ ಒಂದು ರಿಪೋರ್ಟ್ಗೆ ರಿಲೇಟೆಡ್ ಆಗಿ ಒಂದಷ್ಟು ಮಾಹಿತಿಗಳನ್ನು ನಾವು ಹಾಕೊಂಡಿದ್ದೇವೆ, ಅಂದರೆ ಪ್ರಶ್ನೆಗಳ ಮೂಲಕ ಹಾಕೊಂಡಿದ್ದೇವೆ. ಸೊ ದಟ್ ಮೇಕ್ಸ್ ಇಟ್ ಇಂಟ್ರೆಸ್ಟಿಂಗ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್, ಅಂದರೆ ಲೆಟ್ ಅಸ್ ಸ್ಟಾರ್ಟ್ ದ ಕ್ವೆಶ್ಚನ್ಸ್ ರಿಲೇಟೆಡ್ ಟು ದಿಸ್ ಟಾಪಿಕ್. Okay. According to the Office of the Registrar General of India, that is ORGI, which category of diseases accounted for the highest share of medically certified deaths in India in 2023? ಭಾರತದ ರಿಜಿಸ್ಟ್ರಾರ್ ಜನರಲ್ ಕಚೇರಿಯ ಪ್ರಕಾರ 2023ರಲ್ಲಿ ಭಾರತದಲ್ಲಿ ವೈದ್ಯಕೀಯವಾಗಿ ಪ್ರಮಾಣೀಕರಿಸಿದ ಸಾವುಗಳಲ್ಲಿ ಯಾವ ವರ್ಗದ ಕಾಯಿಲೆಗಳು ಅತ್ಯಧಿಕ ಪಾಲನ್ನು ಹೊಂದಿವೆ? ಸೊ ನ್ಯೂಸ್ ಪೇಪರ್ ಟೈಟಲ್ ಅಲ್ಲಿ ಬಂದ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗಳು ಒಂದು ವೇಳೆ ಅದನ್ನು ಕರೆಕ್ಟ್ ಆಗಿ ಗಮನಿಸಿದ್ರೆ ಆನ್ಸರ್ ಅದರಲ್ಲೇ ಇದೆ. ಸೊ ವಾಟ್ ಈಸ್ ದ ರೈಟ್ ಆಪ್ಷನ್? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸೀಸಸ್, ಅಂದರೆ ರಕ್ತ ಪರಿಚಲನಾ ವ್ಯವಸ್ಥೆಯ ರೋಗಗಳು. ಓಕೆ, ಸೊ ಆ ಒಂದು ರೋಗಗಳಿಂದ ಅಥವಾ ಆ ಒಂದು ಡಿಸೀಸ್ ಇಂದಾಗಿ ಹೈಯೆಸ್ಟ್ ಶೇರ್ ಆಫ್ ಮೆಡಿಕಲಿ ಸರ್ಟಿಫೈಡ್ ಡೆತ್ಸ್ಗಳು ಭಾರತದಲ್ಲಿ ಸಂಭವಿಸಿವೆ ಅಂತ 2023 ಆಧಾರದ ನಮ್ಮ ರಿಜಿಸ್ಟ್ರಾರ್ ಜನರಲ್ ಕಚೇರಿಯ ಒಂದು ವರದಿಯ ಆಧಾರದಲ್ಲಿ ಇದು ಪ್ರಕಟಗೊಂಡಿದೆ. ಓಕೆ, ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಮಚ್ ಮೋರ್ ಇನ್ ಡೀಟೇಲ್. ಓಕೆ, ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸೀಸಸ್, ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಿಸಿದ ರೋಗಗಳು. ಹಾರ್ಟ್ ಅಟ್ಯಾಕ್ಸ್ ಇರ್ಬೋದು, ಹಾರ್ಟ್ ಫೇಲಿಯರ್ಸ್ ಇರ್ಬೋದು, ಹೌದಾ ಅಲ್ವಾ? ಸೊ ದೀಸ್ ಆರ್ ಆಲ್ ಡಿಫರೆಂಟ್ ಆಸ್ಪೆಕ್ಟ್ಸ್ ರಿಲೇಟೆಡ್ ಟು ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸೀಸಸ್. The report says that the circulatory system diseases accounted for 36.4% of all medically certified deaths in 2023, making them the leading cause. ಅಂದರೆ ವೈದ್ಯರ ಒಂದು ಈಗ ಸರ್ಟಿಫೈಡ್ ಮೆಡಿಕಲಿ ಸರ್ಟಿಫೈಡ್ ಡೆತ್ಸ್ ಅಂದ್ರೆ ಏನು? ವೈದ್ಯಕೀಯವಾಗಿ ಪ್ರಮಾಣೀಕರಿಸಿದ ಮರಣಗಳು ಅಂದ್ರೆ ಏನು? ದ ಡೆತ್ which is examined, recorded and confirmed by a registered medical doctor. ಅಂದ್ರೆ ಯಾವುದೇ ಒಂದು ಮರಣವನ್ನು ವೈದ್ಯರು ಅಂದ್ರೆ ಅಂದ್ರೆ ರಿಜಿಸ್ಟರ್ಡ್ ಮೆಡಿಕಲ್ ಡಾಕ್ಟರ್ ಯಾರಿದ್ದಾರೆ ಅವರು ಒಂದು ವೇಳೆ ನೋಡಿ ಅದನ್ನು ರೆಕಾರ್ಡ್ ಮಾಡಿ ಡೆತ್ ಕನ್ಫರ್ಮೇಶನ್ ಆದಂತ ಆ ಒಂದು ಸಾವಿನ ಪ್ರಕರಣವನ್ನು ನಾವು ಮೆಡಿಕಲಿ ಸರ್ಟಿಫೈಡ್ ಡೆತ್ಸ್ ಅಂತ ಹೇಳುವಂಥದ್ದು. ಸೊ 2023ಯಲ್ಲಿ ಆದಂತ ಈ ಒಂದು ಡೆತ್ಗಳಲ್ಲಿ 36.4% ಆದಂತ ಈ ಮೆಡಿಕಲಿ ಸರ್ಟಿಫೈಡ್ ಡೆತ್ಸ್ಗಳು ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸೀಸಸ್ ಇಂದ ಆಗಿರುವಂಥದ್ದು ಅಂತ ಹೇಳಿದ್ದಾರೆ. ಸೊ ಇದೊಂಥರ ನಿಜವಾಗಿ ಇಟ್ ಈಸ್ ಅಲಾರ್ಮಿಂಗ್ ನ್ಯೂಸ್ ಓನ್ಲಿ ಅಂತಾನೆ ನಾವು ಹೇಳ್ಬೋದು. ಸೊ ಬೇಸಿಕಲಿ ನಾವಿಲ್ಲಿ ಗಮನಿಸಿದ್ರೆ ಸರ್ಕ್ಯುಲೇಟರಿ ಅಂದ್ರೆ ರಕ್ತ ಪರಿಚಲನಾ ವ್ಯವಸ್ಥೆ. ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಹೃದಯ ಬರ್ತದೆ, ಆರ್ಟರೀಸ್, ಕ್ಯಾಪಿಲರೀಸ್, ವೇನ್ಸ್ ಇವೆಲ್ಲ ಅದರ ಒಂದು ಆ ಭಾಗವಾಗಿರ್ತದೆ. ಸೊ ಬೇಸಿಕಲಿ ರಕ್ತ ಪರಿಚಲನಾ ವ್ಯವಸ್ಥೆಯ ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ ನಮ್ಮ ದೇಹದ ಪ್ರತಿಯೊಂದು ಕೋಶಗಳಿಗೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಆಮ್ಲಜನಕವನ್ನು ಪೋಷಕಾಂಶಗಳನ್ನು ಸರಬರಾಜು ಮಾಡುವಂತ ಕೆಲಸ ಈ ಒಂದು ನಮ್ಮ ರಕ್ತ ಪರಿಚಲನಾ ವ್ಯವಸ್ಥೆ ಮಾಡ್ತದೆ. ಹಾಗೆ ರಿಮೂವಲ್ ಆಫ್ ವೇಸ್ಟ್, eliminates carbon dioxide and metabolic waste products from our body, regulation of body temperature, ಹಾಗೆ immune defense system, circulates the white blood cells and antibodies to fight infections. ಒಟ್ಟಾರೆಯಾಗಿ ಇದರ ಕಾರ್ಯ ಕೂಡ ಮಹತ್ತರವಾಗಿದೆ. ನಿಮಗೆ ಗೊತ್ತಿರಬಹುದು ನಮ್ಮ ದೇಹದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿದೆ, ಹೌದಾ ಅಲ್ವಾ? ರಕ್ತ ಪರಿಚಲನಾ ವ್ಯವಸ್ಥೆ ಇರ್ಬೋದು, ರಿಪ್ರೊಡಕ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ನರ್ವಸ್ ಸಿಸ್ಟಮ್. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ನ ಇವೆಲ್ಲ ಬೇಸಿಕ್ ಫಂಕ್ಷನ್ಸ್ಗಳು. ಈಗ ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸೀಸಸ್ ಅಂದ್ರೆ
ಯಾವ್ಯಾವುದು ಅಂತ ಹೇಳಿ ನಾವು ಮತ್ತೆ ಪುನಃ ನಾವು ಡಿಸ್ಕಸ್ ಮಾಡುವ. ಓಕೆ, ಇದರಲ್ಲಿ ಇದೆ ಆಕ್ಚುಲಿ, ಈ ಪ್ರಶ್ನೆಯ ಮೂಲಕ ನಾವು ಅದನ್ನು ಇನ್ನಷ್ಟು ಹತ್ತಿರವಾಗಿ ಗಮನಿಸುವ. ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಕಾಂಟ್ರಿಬ್ಯೂಟೆಡ್ ದ ಮೋಸ್ಟ್ ಟು ಡೆತ್ಸ್ ಅಂಡರ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸೀಸಸ್? ಸೊ ರಕ್ತ ಪರಿಚಲನಾ ವ್ಯವಸ್ಥೆಯ ಕಾಯಿಲೆಗಳಿಂದ ಆಗುವಂಥ ಸಾವುಗಳಿಗೆ ಈ ಹೆಚ್ಚಿನ ಯಾವ ಪರಿಸ್ಥಿತಿಗಳು ಹೆಚ್ಚು ಕಾರಣವಾಗಿವೆ? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಸೊ ಈ ವಿವರಗಳು ಅಂದ್ರೆ ಈ ಪ್ರಶ್ನೆಗಳಿಗೆ ರಿಲೇಟೆಡ್ ಆಗಿರುವ ಮಾಹಿತಿ ನಮ್ಮ ನ್ಯೂಸ್ ಪೇಪರ್ನ ಆ ಒಂದು ಆರ್ಟಿಕಲ್ ಅಲ್ಲಿ ಇದ್ದ ಕಾರಣ ನಾನು ಇದನ್ನು ಹಾಕಿರುವಂಥದ್ದು. ಸೊ ಇಫ್ ಯು ಹ್ಯಾವ್ ಗಾಟ್ ಟೈಮ್ ಅಂಡ್ ಪೇಷನ್ಸ್ ಕೈಂಡ್ಲಿ ಗೋ ಥ್ರೂ ದಟ್ ಆರ್ಟಿಕಲ್, ಇಟ್ಸ್ ವೆರಿ ಇನ್ಫಾರ್ಮೇಟಿವ್. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಇಸ್ಕೆಮಿಕ್ ಹೃದಯ ಕಾಯಿಲೆ ಆರ್ ಇಸ್ಕೆಮಿಕ್ ಹಾರ್ಟ್ ಡಿಸೀಸ್, ಅಥವಾ ಇದಕ್ಕೆ ಕೊರೊನರಿ ಡಿಸೀಸ್ ಅಂತ, ಕೊರೊನರಿ ಆರ್ಟರಿ ಡಿಸೀಸ್ ಅಂತ ಕೂಡ ಇದಕ್ಕೆ ಇನ್ನೊಂದು ಹೆಸರಿದೆ. ಓಕೆ, ಕೊರೊನರಿ ಹಾರ್ಟ್ ಡಿಸೀಸಸ್ ಅಂತ ಹೇಳುವಂತ ಹೆಸರಿಗೆ ಇಸ್ಕೆಮಿಕ್ ಹೃದಯ ಕಾಯಿಲೆ ಅಥವಾ ಇಸ್ಕೆಮಿಕ್ ಹಾರ್ಟ್ ಡಿಸೀಸ್ ಅಂತ ಕೂಡ ನಾವು ಹೇಳ್ತೇವೆ. ಬೇಸಿಕಲಿ ಇದನ್ನು ತುಂಬಾ ಕಾಮನ್ ಆಗಿ ನಾವು ಕೊರೊನರಿ ಹಾರ್ಟ್ ಡಿಸೀಸ್ ಅಂತ ಹೇಳುವಂಥದ್ದು, ಹೌದಾ ಅಲ್ವಾ? ಸೊ ಇದು ಇದಕ್ಕೆ ಇರುವಂತ ಇನ್ನೊಂದು ಪರ್ಯಾಯ ಹೆಸರು ಇಸ್ಕೆಮಿಕ್ ಹೃದಯ ಕಾಯಿಲೆ. ಇದನ್ನು ಕೆಲವೊಮ್ಮೆ ಸ್ಟೂಡೆಂಟ್ಸ್ ಗಳಿಗೆ ಕನ್ಫ್ಯೂಸ್ ಮಾಡ್ಲಿಕ್ಕೂ ಕೂಡ ಹಾಕುವಂತ ಒಂದು ಚಾನ್ಸಸ್ ಇದೆ. ಸೊ ನಿಮಗೆ ಈ ಹೆಸರಿನ ಒಂದು ಉಲ್ಲೇಖ ಗೊತ್ತಿರಬೇಕು, ಅದರ ಪರ್ಯಾಯ ಪದಗಳು ಕೂಡ ಗೊತ್ತಿರಬೇಕು. ಸೊ ಇಸ್ಕೆಮಿಕ್ ಹಾರ್ಟ್ ಡಿಸೀಸಸ್ಗೆ ಇನ್ನೊಂದು ಹೆಸರು ಕೊರೊನರಿ ಹಾರ್ಟ್ ಡಿಸೀಸ್ ಅಂತ ಹೇಳಿಬಿಟ್ಟು. Okay, so what is this ischemic heart disease? As I told you, it is also known as coronary heart disease, coronary ಹೃದಯ ಕಾಯಿಲೆ ಅಂತ ಕೂಡ ಹೇಳುವಂಥದ್ದು. ಸೊ ಇಲ್ಲಿ ಬೇಸಿಕ್ ಆಗಿ ಏನು ಇಸ್ಕೆಮಿಕ್ ಹಾರ್ಟ್ ಡಿಸೀಸಸ್ ಅಲ್ಲಿ ಇಟ್ ಈಸ್ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರಿ ಟು ದ ಸರ್ಕ್ಯುಲೇಟರಿ ಸಿಸ್ಟಮ್ ರಿಲೇಟೆಡ್ ಡೆಸ್, ಅಂದ್ರೆ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಆಗುವಂತಹ ಮರಣಗಳಿಗೆ ಸಂಬಂಧಿಸಿದಾಗೆ ಈ ಇಸ್ಕೆಮಿಕ್ ಹಾರ್ಟ್ ಡಿಸೀಸ್ ಅಥವಾ ಕೊರೊನರಿ ಆರ್ಟರಿ ಡಿಸೀಸಸ್ ನ ಒಂದು ಪಾತ್ರ ಅಥವಾ ಅದರ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ. ಸೊ ಕೊರೊನರಿ ಹಾರ್ಟ್ ಡಿಸೀಸ್ ಅಥವಾ ಇಸ್ಕೆಮಿಕ್ ಹಾರ್ಟ್ ಡಿಸೀಸ್ ಅಂದ್ರೆ ಏನು? ಇಟ್ ಈಸ್ ಅ ಕಂಡೀಷನ್ ಇನ್ ವಿಚ್ ದ ಬ್ಲಡ್ ವೆಸಲ್ಸ್ ದಟ್ ಸಪ್ಲೈ ಬ್ಲಡ್ ಟು ದ ಹಾರ್ಟ್ ಅಥವಾ ಅದಕ್ಕೆ ಕೊರೊನರಿ ಆರ್ಟರೀಸ್ ಅಂತ ಹೇಳ್ತೇವೆ, ದಟ್ ಬಿಕಮ್ ನ್ಯಾರೋ ಆರ್ ಬ್ಲಾಕ್ಡ್. ಸೊ ಹೃದಯ ಎಲ್ಲ ಕಡೆ ಕೂಡ ರಕ್ತವನ್ನು ಪಂಪ್ ಮಾಡ್ತದೆ, ಹೌದಾ ಅಲ್ವಾ? ಬಟ್ ಹೃದಯದ ಸ್ನಾಯುಗಳಿಗೆ ಬೇಕಾಗುವಂತ ಒಂದು ರಕ್ತ ಏನು ಸಪ್ಲೈ ಇದೆಯಲ್ಲ, ಅದು ಕೊರೊನರಿ ಆರ್ಟರೀಸ್ ಮೂಲಕ ಆಗುವಂಥದ್ದು. ಅದೊಂದು ಮಸ್ಕ್ಯುಲರ್ ಆರ್ಗನ್, ಹೌದಾ ಅಲ್ವಾ ಹೃದಯ ಅಂತ ಹೇಳಿದ್ರೆ. ಸೊ ಈ ರಕ್ತಕ್ಕೆ, ಈ ಹೃದಯಕ್ಕೆ ರಕ್ತ ಸಪ್ಲೈ ಮಾಡುವಂತ ಈ ಕೊರೊನರಿ ಆರ್ಟರೀಸ್ ಏನಿದೆ, ಅದು ಈ ಪ್ಲಾಕ್ ಇಂದಾಗಿ ಏನಾದ್ರೂ ಬ್ಲಾಕ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕಂಡೀಷನ್ ಇಂದ ಉಂಟಾಗುವಂತ ಸಾವು, ಅಂದ್ರೆ ಅವರಿಗೆ ಸಡನ್ ಕಾರ್ಡಿಯಾಕ್ ಡೆತ್ ಬರ್ಬೋದು. ಸೊ ಈ ರೀತಿಯ ಅಥವಾ ಕಂಡೀಷನ್ಗೆ ನಾವು ಕೊರೊನರಿ ಆರ್ಟರಿ ಡಿಸೀಸ್ ಅಂತ ನಾವು ಹೇಳುವಂಥದ್ದು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಕೊರೊನರಿ ಆರ್ಟರಿಗೆ ರಿಲೇಟೆಡ್ ಆಗಿರಿ, ಸೊ ಹೃದಯಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಏನು ಈ ಕೊರೊನರಿ ಆರ್ಟರಿ ಏನಿದೆ, ಸೊ ಅದರ ಒಳಗೆ ಈ ರೀತಿಯಾಗಿ ನೀವು ಗಮನಿಸಿದ್ರೆ ನೋಡಿ, ಈ ರೀತಿಯಾಗಿ ನೋಡಿ, ವೈಟ್ ಕಲರ್ ಅಲ್ಲಿ ಕಾಣಬಹುದಲ್ಲ, ಈ ರೀತಿಯಾಗಿ ಪ್ಲಾಕ್ಗಳು ತುಂಬಿರ್ತದೆ. ಸೊ ಇದು ನಿಯಮಿತವಾಗಿ ರಕ್ತದ ಪರಿಚಲನೆಗೆ ಅದು ಅಡ್ಡಿ ಮಾಡ್ತದೆ. ಸೊ ಹೃದಯಕ್ಕೆ ಸರಿಯಾದ ರೀತಿಯ ಆಕ್ಸಿಜನೇಟೆಡ್ ಬ್ಲಡ್ ಸಿಗದೆ ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯ ಒಂದು ಕಂಡೀಷನ್ ಉಂಟಾಗುವಂಥದ್ದು. ಸೊ ಬೇಸಿಕಲಿ ಆ ರೀತಿ ಆಗುವಾಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಇದೆಲ್ಲ ಕಾಮನ್ ಆಗುವಂಥ. ಸೊ ದಿಸ್ ಕಂಡೀಷನ್ ಈಸ್ ವೆರಿ ವೆರಿ ಕಾಮನ್ ಇನ್ ಸರ್ಕ್ಯುಲೇಟರಿ ಹಾರ್ಟ್ ಡಿಸೀಸಸ್. ಈಗ 10ನೇ ಪ್ರಶ್ನೆ, ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸಸ್ ದ ಆನ್ಯುವಲ್ ರಿಪೋರ್ಟ್ ಆನ್ ಮೆಡಿಕಲ್ ಸರ್ಟಿಫಿಕೇಶನ್ ಆಫ್ ಕಾಸ್ ಆಫ್ ಡೆತ್? ಯಾವ ಸಂಸ್ಥೆಯು ಸಾವಿನ ಕಾರಣದ ವೈದ್ಯಕೀಯ ಪ್ರಮಾಣೀಕರಣದ ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತದೆ? ಅಂದ್ರೆ ಸಾವಿನ ಪ್ರಮಾಣೀಕರಿಸಿದ ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು ಅಂತ ಹೇಳುವಂಥದ್ದು. ಸೊ ಇದು ಕೂಡ ನೀವು ಗಮನಿಸಿದ್ರೆ ಹೆಚ್ಚು ಕಡಿಮೆ ನಮ್ಮ ನ್ಯೂಸ್ ಪೇಪರ್ ಟೈಟಲ್ ಅಲ್ಲೇ ಇತ್ತು. ನ್ಯೂಸ್ ಪೇಪರ್ನ ಆರ್ಟಿಕಲ್ ಟೈಟಲ್ ನಲ್ಲಿ ಇತ್ತು. ಇಲ್ಲಿ 1 ಸೆಕೆಂಡ್, 3ನೇ ಆಪ್ಷನ್ ಕೆಳಗಡೆನೇ ಇದೆ. ಓಕೆ, ದಿಸ್ ಶುಡ್ ಬಿಕಮ್ ಡಿ. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಭಾರತೀಯ ರಿಜಿಸ್ಟ್ರಾರ್ ಜನರಲ್ ಕಚೇರಿ ಏನಿದೆ ಅದು ಈ ಒಂದು ವರದಿಯನ್ನು
ರಿಲೀಸ್ ಮಾಡಿದೆ ಇತ್ತೀಚೆಗೆ. ಸೊ ಅದರ ಬೇಸಿಸ್ ಮೇಲೆ ನಮಗೆ ಈ ಅಂಕಿಅಂಶಗಳು ಗೊತ್ತಾಗಿರುವಂಥದ್ದು. ಸೊ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಸೊ ಇದು ಬೇಸಿಕಲಿ ಈ ಆಫೀಸ್ ನಮ್ಮ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಸಚಿವಾಲಯದ ಅಡಿಯಲ್ಲಿ, ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು. ಸೊ ಪಾಪ್ಯುಲೇಷನ್ ರಿಲೇಟೆಡ್ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಸೆನ್ಸಸ್ ಆಪರೇಷನ್ಸ್ ಇರ್ಬೋದು, ಸಿವಿಲ್ ರಿಜಿಸ್ಟ್ರೇಷನ್ ಅಂದರೆ ನಾಗರಿಕ ನೋಂದಣಿ ಇರ್ಬೋದು, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ಸ್, ಇದಕ್ಕೆಲ್ಲ ಸಂಬಂಧಿಸಿದ ಹಾಗೆ ಇರುವಂಥ ಒಂದು ಏಕೈಕ ಒಂದು ಏನು ಆಫೀಸ್ ಅಂತ ಹೇಳಿದರೆ ಇಟ್ ಇಸ್ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ. ಓಕೆ, ಆ್ಯಂಡ್ ಇಟ್ ಕಮ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಈ ಆಫೀಸ್ ಈ ರಿಪೋರ್ಟ್ ಅನ್ನು ರಿಲೀಸ್ ಮಾಡಿರುವಂಥದ್ದು. ಇನ್ನೊಂದು 11ನೇ ಪ್ರಶ್ನೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್, ಡೆತ್ಸ್ ಡ್ಯೂ ಟು ಸರ್ಕ್ಯುಲೇಟರಿ ಸಿಸ್ಟಮ್ ಡಿಸೀಸಸ್ ವೆ ಮೋಸ್ಟ್ ಪ್ರಿವಲೆಂಟ್ ಇನ್ ವಿಚ್ ಏಜ್ ಗ್ರೂಪ್. ಈಗ ನಮಗೆ ಗೊತ್ತಾಯಿತು ಈ ಒಂದು ವರದಿ ಪ್ರಕಾರ ರಕ್ತ ಪರಿಚಲನಾ ವ್ಯವಸ್ಥೆಗೆ ಸಂಬಂಧಿಸಿದ ಏನು ಡಿಸೀಸಸ್ಗಳು, ಕಾಯಿಲೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅದರಲ್ಲೂ ಕೂಡ ಕೊರೊನರಿ ಹಾರ್ಟ್ ಡಿಸೀಸಸ್ ಆ ಒಂದು ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಇದೆ. ಈಗ ಇನ್ನೊಂದು ಇದರಲ್ಲಿ ಯಾವ ಏಜ್ ಗ್ರೂಪ್ನವರು ಈ ಒಂದು ಕಾಯಿಲೆಗೆ ಹೆಚ್ಚಾಗಿ ತುತ್ತಾಗ್ತಾ ಇದ್ದಾರೆ ಅಥವಾ ಈ ಒಂದು ಸಾವುಗಳಿಗೆ ತುತ್ತಾಗ್ತಾ ಇದ್ದಾರೆ, ಕಾಯಿಲೆಗೆಲ್ಲ ಡೆತ್ಸ್ಗಳಿಗೆ ತುತ್ತಾಗ್ತಾ ಇದ್ದಾರೆ. Again for this the right answer is option C. 50 ರಿಂದ 70 ವರ್ಷಗಳ ಆ ವಯೋಮಾನದವರ ಸಾವು ಈ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದು ಹೆಚ್ಚಾಗಿ ಈ ವರದಿಯ ಪ್ರಕಾರ ಕಂಡಿದೆ. ಸೊ 50 to 70 years. The article notes that people aged above 50 years, especially 50 to 70 years age group, recorded the highest share of deaths due to circulatory diseases. And this is, if you can go through the report, definitely annual report on medical certification of cause of death 2023 ಇದನ್ನು ನೀವು ಖಂಡಿತವಾಗಿ ನೋಡ್ಕೊಳ್ಬಹುದು. 12ನೇ ಪ್ರಶ್ನೆ. Which of the following functions are performed by the ORGI? ORGI ಅಂತ ಹೇಳಿದೆ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಇಂಡಿಯಾ. ಓಕೆ, ಸೊ ORGI ಈ ಕೆಳಕಂಡ ಯಾವ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ? ಈ ಕೆಲವರಿಗೆ ಈಗ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂದರೆ, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂದರೆ ಏನು ಅಂತ ಹೇಳಿ ಸ್ವಲ್ಪ ಅಷ್ಟು ಐಡಿಯಾ ಇರಲಿಕ್ಕಿಲ್ಲ. ಸೊ ಇಂಥ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳುವುದು ಅಂತ ಹೇಳಿದ್ರೆ, ಈಗ ಫಸ್ಟ್ ಲೆಟ್ ಮಿ ಟೆಲ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗಿರುವ ಉತ್ತರ. ಅಂದರೆ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಡೆಫಿನೆಟ್ ಆಗಿ ಭಾರತದಲ್ಲಿ ನಡೆಯುವಂಥ ಜನಗಣತಿಯನ್ನು ನಡೆಸ್ತಾರೆ, ಮಾದರಿ ನೋಂದಣಿ ವ್ಯವಸ್ಥೆ ಆರ್ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನು ನಡೆಸ್ಕೊಳ್ತಾರೆ, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅನ್ನು ನಡೆಸ್ಕೊಳ್ತಾರೆ. ಬಟ್ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನು ನಡೆಸೋದು ಇವರಲ್ಲ. ಇಸ್ ಇಟ್ ಕ್ಲಿಯರ್? ಸೊ 1, 2, 3 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈಗ ನಾನು ಆಗಲೇ ಹೇಳಿದ್ದೇನೆ, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, ಪಾಪ್ಯುಲೇಷನ್ ಅಂಡ್ ಸೊಸೈಟಿ. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಎಲ್ಲ ಮಾಹಿತಿಗಳನ್ನು ನಾನು ಪಾಪ್ಯುಲೇಷನ್ ಇನ್ ಇಂಡಿಯಾ ಅಂತ ಹೇಳುವಂತ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಈ ಎಲ್ಲ ವಿಡಿಯೋಸ್ಗಳು ನಿಮಗೆ ಲಭ್ಯ ಇದೆ. ದೋಸ್ ಆರ್ ಇಂಟ್ರೆಸ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್. ಡೆಫಿನೆಟ್ಲಿ ಇದರ ಮಾಹಿತಿಗಳೆಲ್ಲ ನಿಮಗೆ ಮೇನ್ಸ್ ಎಕ್ಸಾಮ್ ಗಳಿಗೆ ಖಂಡಿತವಾಗಿ ಹೆಲ್ಪ್ ಆಗ್ಲಿಕ್ಕಿದೆ. ಮೇನ್ಸ್ ಮಾತ್ರ ಅಲ್ಲ, ಇದೊಂದು ಮಾಹಿತಿಗಳು ಏನೇನೆಲ್ಲ ಇದು ಮಾಡ್ತದೆ ಅಂತ ಹೇಳುವಂಥದ್ದು ಪಾಪ್ಯುಲೇಷನ್ ಪಾಲಿಸೀಸ್ಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿಗಳಿದೆ. ಸೊ ಈ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಡೆಫಿನೆಟ್ಲಿ ಕ್ಯಾನ್ ಗೋ ಥ್ರೂ ದಿಸ್. ಓಕೆ, yes. So the answer is 1, 2, 3. ಆಗಲೇ ಹೇಳಿದಾಗೆ ಆಪ್ಷನ್ ಎ ಹಿಯರ್ ಇಸ್ ದ ರೈಟ್ ಆನ್ಸರ್. ಸೊ ಸೆನ್ಸಸ್ ಇರ್ಬೋದು, ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇರ್ಬೋದು, ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, ಇವೆಲ್ಲ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರು ಮಾಡುವಂಥದ್ದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನಿದೆ, ಇಟ್ ಈಸ್ ಕಂಡಕ್ಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಇನ್ ಕೊಲಾಬರೇಷನ್ ಆರ್ ವಿತ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಪ್ಯುಲೇಷನ್ ಸೈನ್ಸಸ್ ಅಂತ ಹೇಳಿ ಮುಂಬೈಯಲ್ಲಿರುವಂತಹ ಈ ಒಂದು ಸಂಸ್ಥೆಯ ಜೊತೆಯಲ್ಲಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ನಡೆಸಲ್ಪಡುವುದು. ಬಟ್ ಉಳಿದ ಹಾಗೆ
ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್, ಸೆನ್ಸಸ್ ಮತ್ತು CRS ಇವೆಲ್ಲವೂ ಕೂಡ ಆಫೀಸ್ ಆಫ್ ದ ರಿಜಿಸ್ಟ್ರಾರ್ ಜನರಲ್ ಇಂಡಿಯಾ ಅವರ ಅಡಿಯಲ್ಲಿ ಇದು ನಡೆಯುವಂಥದ್ದು. ಓಕೆ, ಸೊ ಹಾಗೇನೆ ಆಗಲೇ ಹೇಳಿದಾಗೆ ದ ಮೆಡಿಕಲ್ ಸರ್ಟಿಫಿಕೇಶನ್ ಆಫ್ ದ ಕಾಸ್ ಆಫ್ ಡೆತ್ ಇಸ್ ಅ ಕಾಂಪೊನೆಂಟ್ ಆಫ್ CRS. ಸೊ ಇದು ಎಲ್ಲ ಸ್ಯಾಂಪಲ್ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಡಿಯಲ್ಲಿ ಬರುವಂಥದ್ದು. ಜನನ ಮರಣ ನೋಂದಣಿಗಳಿಗೆ ರಿಲೇಟೆಡ್ ಆಗಿರುವಂತಹ ಈ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಏನಿದೆ ಅದರ ಅಡಿಯಲ್ಲಿ ಈ ಸರ್ಟಿಫಿಕೇಶನ್ ಆಫ್ ಕಾಸ್ ಆಫ್ ಡೆತ್, ಮೆಡಿಕಲ್ ಸರ್ಟಿಫಿಕೇಶನ್ ಆಫ್ ಕಾಸ್ ಆಫ್ ಡೆತ್ ಕಂಪೈಲ್ ಆಗಿರುವಂಥದ್ದು. ಹಾಗೂ ಇಟ್ಸ್ ಅ ಕಾಂಪೊನೆಂಟ್ ಆಫ್ CRS ವಿಚ್ ಇಸ್ ಕಂಪೈಲ್ಡ್ ಅಂಡ್ ಪಬ್ಲಿಷ್ಡ್ ಬೈ ORGI. ಸೊ ಹೋಪ್ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಮುಂಬರುವ ದಿನಗಳಲ್ಲಿ ಡೆಫಿನೆಟ್ ಆಗಿ ಈ ಮಾಹಿತಿ ನಿಮ್ಮ ಪರೀಕ್ಷಾ ತಯಾರಿಯಲ್ಲಿ ಹೆಲ್ಪ್ ಆಗಬಹುದು ಅಂತ ಹೇಳುವಂತಹ ದೃಷ್ಟಿಯಿಂದ ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.